ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು 4th ಡೇ ಊಟಿಯಲ್ಲಿ ನಾನು ಇವತ್ತು ಅವ್ರಿಗೆಲ್ಲ ಪಾನಿಪುರಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ರೆಡಿ ಮಾಡ್ತಾ ಇದ್ದೀನಿ. ಅವರೆಲ್ಲ ಹೇಗಿರುತ್ತೆ ಅಂತ ರಿವಿಲ್ ಆಮೇಲೆ ತೋರಿಸ್ತೀನಿ, ಓಕೆನಾ? ಫಸ್ಟು ಪಾನಿಪುರಿ ಮಾಡಾದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಫೈನಲಿ ಪಾನಿಪುರಿ ರೆಡಿಯಾಗಿದೆ. ಎಲ್ಲರೂ ಹೇಗೆ ತಿಂತಾರೆ, ಇಷ್ಟಪಡ್ತಾರಾ ಇಲ್ವಾ ಅಂತ ನೋಡೋಣ, ಓಕೆನಾ? ಸೊ ಬನ್ನಿ. ಇವಾಗ ಎಲ್ಲರೂ ಪಾನಿಪುರಿ ತಿಂದಾಯ್ತು. ಯಾರ್ಯಾರಿಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ ಬನ್ನಿ. ಫಸ್ಟ್ ನಮ್ಮ ಮನೆಯವ್ರು ಹೇಳ್ತಾರಂತೆ, ಕೇಳೋಣ ಯಾವ ರೀತಿ ಇತ್ತು ಅಂತ. ಏನೋ ಅಂಗಡಿಗೆ ಹೋಗೋದು ಮಿಕ್ಕಿ ಆಗುತ್ತೆ ಅಂತ ಇಲ್ಲಿ ಮನೆಯಲ್ಲಿ ಮಾಡೋದು ತಿಂತಾ ಇದ್ದೀನಿ. ಟೇಸ್ಟ್ ಹೇಗಿತ್ತು? ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಇನ್ನೊಂದ್ಸರಿ ಮಾಡ್ರೆ ತಿಂದ್ಬಿಟ್ಟು ಆಮೇಲೆ ಹೇಳ್ಬೋದು. ಸರಿ. ರೇವಂತ್ ಪಾನಿಪುರಿ ಹೇಗಿದೆ? ತಿಂತಾ ಇದೆಯಲ್ವಾ ನೀನು ಇವಾಗ? ಫ್ಯಾಂಟಾಸ್ಟಿಕ್. ಮಾರ್ವೆಲಸ್, ಎಕ್ಸಲೆಂಟ್, ಓಕೆ, ಟಾಪ್ ನಾಚ್. ಸರಿ, ಹೇಳು. ಇವನಿಗೆ ಸ್ವಲ್ಪ ನಾಚಿಕೆ ಅಂತೆ, ಪರವಾಗಿಲ್ಲ. ಹಿಂಗ ಅನಿಸ್ತು? ಸೂಪರ್ ಆಟಿತ್ತು ಪಾನಿಪುರಿ, ಟೇಸ್ಟ್ ಆಟಿತ್ತು. ಡೈಲಿ ಮಾಡಿ ತಿಂದಲೇ ತಿನ್ಬೋದು ಸೋಕು. ಸರಿ, ಥ್ಯಾಂಕ್ ಯು. ಸುಧಾಂಟಿ ಸೂಪರ್ ಆಟಿತ್ತು ಪಾನಿಪುರಿ. ಚೆನ್ನಾಗಿತ್ತಾ? ಇನ್ನೊಂದ್ಸಲ ಮಾಡ್ಕೊಡ್ಲಾ? ಮಾಡ್ತಾ ಪಾನಿಪುರಿ ಸೂಪರ್. ಇದೇ ಸೋಕಾಡಿದೆ ಮಾಡ್ತಾರೆ. ಓಕೆ, ಪಾನಿಪುರಿ ಎತ್ತಿತ್ತು ಬಡ್ಗುದಾಗ ಹೇಳು. ಪಾನಿಪುರಿ ಸೂಪರ್, ಟೇಸ್ಟಿಯಾ? ಇನ್ನೊಂದ್ಸಲಿ ಮಾಡ್ಕೊಟ್ರೆ ಓಕೆಯಾ? ಸುಧಾನ ಪಾನಿಪುರಿ ಸೂಪರ್. ನೆಕ್ಸ್ಟ್ ಟೈಮ್ ಮಾಡ್ಕೊಟ್ರೆ? ನೆಕ್ಸ್ಟ್ ಟೈಮ್ ಮಾಡಿಕೊಟ್ಲೆ ತಿನ್ನಕ. ಓಕೆ, ಸೂಪರ್ ಆಡ. ಫೈನಲಿ ನೋಡಿದ್ರಲ್ವಾ ಯಾವ ರೀತಿ ರಿವೀಲ್ ಬಂದಿತ್ತು ಅಂತ ಹೇಳ್ಬಿಟ್ಟು. ಇದು ನಮ್ಮ ಊಟಿ ಫ್ಯಾಮಿಲಿ ಆಗಿತ್ತು. ಸೊ ಪ್ರತಿ ಸಾರಿ ನಾನೇನಾದರೂ ಬ್ಯಾಂಗ್ಳೂರಿಂದ ಊಟಿಗೆ ಬಂದಾಗ ಎಲ್ರಿಗೂ ಈ ರೀತಿ ವೆರೈಟಿಯಾಗಿ ಐಟಮ್ಸ್ನ ಅಥವಾ ಈ ಥರ ಡಿಶಸ್ನ ಮಾಡಿಕೊಡ್ತಾ ಇರ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಹಾಗೆ ಸಪೋರ್ಟ್ ಕೂಡ ಮಾಡ್ತಾರೆ ನನಗೆ. ನಿಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.